ಡಿಯರ್ ಸ್ಟೂಡೆಂಟ್ಸ್, ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸಲ್ಲಿ ತುಂಬಾ ಈಸಿ ಇದೆ. 5 ಮಾರ್ಕ್ಸಿಗೆ ಏನು ನೀವೊಂದು 5 ಅಥವಾ 10 ಮಿನಿಟ್ಸಲ್ಲಿ ಇದು ಕಂಪ್ಲೀಟಾಗಿ ನಿಮಗೆ ಬಂದುಬಿಡುತ್ತೆ. ಈಸಿಯಾಗಿದೆ, ತುಂಬ ಕಷ್ಟ ಏನಿಲ್ಲ. ಇಲ್ಲಿ ಮೆಂಬರ್ ಫಂಕ್ಷನ್ಸ್ ಅಂತ ಕೇಳ್ತಾರೆ. ಮೆಂಬರ್ ಫಂಕ್ಷನ್ಸ್, ಎಕ್ಸ್ಪ್ಲೈನ್ ಮೆಂಬರ್ ಫಂಕ್ಷನ್ಸ್ ಇನ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ ಅಂತ ಕೇಳ್ತಾರೆ 5 ಮಾರ್ಕ್ಸಿಗೆ. ಅಂದರೆ ಇದರಲ್ಲಿ 2 ಪಾರ್ಟ್ ಇದೆ, ಒಂದೊಂದು 5 ಮಾರ್ಕ್ಸಿಗೆ. ಫಸ್ಟ್ ಒನ್ ಹಿಯರ್, ಇಟ್ ಕ್ಯಾನ್ ಬಿ ಡಿಫೈನ್ಡ್ ಇನ್ 2 ಪ್ಲೇಸಸ್. 2 ಜಾಗದಲ್ಲಿ ಅದನ್ನು ಮೆಂಬರ್ ಫಂಕ್ಷನ್ಸ್ ಅಂದರೆ ಯಾವುದು? ಈಗ ನಿಮಗೆ ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಗುತ್ತೆ. ಗೆಟ್ ಡೇಟಾ, ಡಿಸ್ಪ್ಲೇ, ಫೈಂಡ್ ಫ್ರೀಕ್ವೆನ್ಸಿ, ಇನ್ಸರ್ಷನ್ನು, ಇವೆಲ್ಲ ಏನು ಅಂತ ಹೇಳಿದರೆ ಮೆಂಬರ್ ಫಂಕ್ಷನ್ಸ್ ಅಲ್ವಾ. ಮೆಂಬರ್ ಡೇಟಾ ಬೇರೆ, ಇಂಟ್, ಎಮ್ ಆಫ್ 100, ಎನ್, ಇವೆಲ್ಲ ಮೆಂಬರ್ ಡೇಟಾ. ಮೆಂಬರ್ ಫಂಕ್ಷನ್ಸನ್ನು ಎಲ್ಲೆಲ್ಲಿ ಮಾಡ್ಬೋದು? ಒಂದು ಕ್ಲಾಸ್ ಒಳಗಡೆ ಇನ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್, ಇನ್ನೊಂದು ಔಟ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್. ನೀವೆಲ್ಲರೂ ಇದುವರೆಗೂ ಮಾಡಿರೋದೆಲ್ಲ ಔಟ್ಸೈಡ್ ದಿ ಕ್ಲಾಸ್, ಇವತ್ತು ಇನ್ಸೈಡ್ ದಿ ಕ್ಲಾಸ್. ಇಲ್ಲಿ 2 ಟೈಪ್ಸ್, ಇನ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್, ಔಟ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್. ಇನ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್ ಅಂದರೆ ಏನು? ಟು ಡಿಫೈನ್ ಮೆಂಬರ್ ಫಂಕ್ಷನ್ ಇನ್ಸೈಡ್ ದಿ ಕ್ಲಾಸ್, ದಿ ಫಂಕ್ಷನ್ ಡಿಕ್ಲರೇಷನ್ ವಿತಿನ್ ಕ್ಲಾಸ್ ಈಸ್ ರೀಪ್ಲೇಸ್ಡ್ ಬೈ ಆ್ಯಕ್ಚುಯಲ್ ಫಂಕ್ಷನ್ ಡೆಫಿನೇಷನ್ ಇನ್ಸೈಡ್ ದಿ ಕ್ಲಾಸ್ ಓನ್ಲಿ. ಸ್ಮಾಲ್ ಫಂಕ್ಷನ್ಸ್ ಓನ್ಲಿ ಡಿಫೈನ್ಡ್ ಇನ್ಸೈಡ್ ಕ್ಲಾಸ್ ಡೆಫಿನೇಷನ್ ಟ್ರೀಟೆಡ್ ಆಸ್ ಇನ್ಲೈನ್ ಫಂಕ್ಷನ್ ಅಂತಲೂ ಕೇಳ್ತಾರೆ. ಸೊ ಇದರ ಅರ್ಥ ಏನು ಅಂತ ಹೇಳಿದರೆ, ಸ್ಮಾಲ್ ಫಂಕ್ಷನ್ಸ್ ಮಾತ್ರ ನಾವು ಕ್ಲಾಸ್ ಒಳಗಡೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಒಂದು ಎಕ್ಸಾಂಪಲ್ ನೋಡಿಬಿಟ್ಟು ನಿಮಗೆ ಅರ್ಥ ಆಗುತ್ತೆ, ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಮಾಮೂಲಾಗಿ ಹೇಗೆ ಡಿಫೈನ್ ಮಾಡೋದು ಗೊತ್ತು. ಕ್ಲಾಸ್ ರೆಕ್ಟ್ಯಾಂಗಲ್, ಫ್ಲೋರ್ ಬ್ರ್ಯಾಕೆಟ್ ಓಪನ್, ಫ್ಲೋರ್ ಬ್ರ್ಯಾಕೆಟ್ ಕ್ಲೋಸ್, ಸೆಮಿಕೋಲನ್, ಇದು ಕ್ಲಾಸ್. ಗೊತ್ತಾಯ್ತಲ್ವಾ? ಇದ್ರ ಬಗ್ಗೆ ಬೇಕಾದ್ರೆ ಹೇಳಿದ್ದೀನಿ. ಈಗ ಪ್ರೈವೇಟಲ್ಲಿ ಇಂಟ್ ಎಲ್ ಕಮ ಬಿ, ಇಲ್ಲಿ ರೆಕ್ಟ್ಯಾಂಗಲ್ಲಿಗೆ ನಾವು ಒಂದು ಏರಿಯಾ ಕಂಡುಹಿಡಲಿಕ್ಕೆ ಒಂದು ಸಣ್ಣದಾಗಿ ಒಂದು ಪ್ರೋಗ್ರಾಮ್, ಒಂದು ಮಾಡ್ಯೂಲ್. ಕ್ಲಾಸ್ ರೆಕ್ಟ್ಯಾಂಗಲ್, ಫ್ಲೋರ್ ಬ್ರ್ಯಾಕೆಟ್ ಓಪನ್, ಫ್ಲೋರ್ ಬ್ರ್ಯಾಕೆಟ್ ಕ್ಲೋಸ್, ಸೆಮಿಕೋಲನ್. ಇಲ್ಲಿ ಪ್ರೈವೇಟಲ್ಲಿ ಇಂಟ್ ಎಲ್ ಕಮ ಬಿ. ಪಬ್ಲಿಕ್ಕಲ್ಲಿ ಒಂದು ಫಂಕ್ಷನ್ ವಾಯ್ಡ್ ಗೆಟ್ ಡೇಟಾ ಮಾತ್ರ ಬರಿತಿದ್ವಿ ಮೊದಲೆಲ್ಲ. ವಾಯ್ಡ್ ಗೆಟ್ ಡೇಟಾ, ವಾಯ್ಡ್ ಡಿಸ್ಪ್ಲೇ, ವಾಯ್ಡ್ ಫೈಂಡ್ ಫ್ರೀಕ್ವೆನ್ಸಿ ಮಾತ್ರ ಬರಿತಿದ್ವಿ. ಬಟ್ ಇಲ್ಲೊಂದು ನೋಡಿ, ಏನಂತ ಹೇಳಿದರೆ ಇಲ್ಲೇ ಒಂದು ಫಂಕ್ಷನನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ಲೋರ್ ಬ್ರ್ಯಾಕೆಟ್ ಓಪನ್, ಫ್ಲೋರ್ ಬ್ರ್ಯಾಕೆಟ್ ಕ್ಲೋಸ್, ಸಿ ಇನ್ ಎಲ್ ಲೆಂತ್ ಅಂತೇಳಿ, ಸಿ ಇನ್ ಬಿ. ಇದು ಇನ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್. ನೋಡಿ, ವೆರಿ ಇಂಪಾರ್ಟೆಂಟ್, ತುಂಬಾ ಈಸಿ ಇದೆ. ಇದಕ್ಕೆ ನಾವೇನಂತೀವಿ? ಇನ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್. ಸೊ ಇಲ್ಲಿ ಸಿಂಟ್ಯಾಕ್ಸ್ ನೋಡ್ಕೊಳ್ಳಿ. ರಿಟರ್ನ್ ಟೈಪ್ ಸ್ಪೆಸಿಫೈಯರ್, ಇದು ರಿಟರ್ನ್ ಟೈಪ್ ಸ್ಪೆಸಿಫೈಯರ್ ಅಂದರೆ ವಾಯ್ಡ್. ಫಂಕ್ಷನ್ ನೇಮ್ ಏನಿದೆ? ಗೆಟ್ ಡೇಟಾ. ಒಳಗಡೆ ಆರ್ಗ್ಯುಮೆಂಟ್ ಖಾಲಿ ಇದೆ, ಬೇಕಾ ಆರ್ಗ್ಯುಮೆಂಟ್. ಇಲ್ಲಿ ಫಂಕ್ಷನ್ ಬಾಡಿಲಿ ಏನಿದೆ? ಸಿ ಇನ್ ಎಲ್, ಸಿ ಇನ್ ಬಿ. ಇದು ಇನ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್. ನೀವು ಇಷ್ಟನ್ನು ನೀಟಾಗಿ ಬರೆದ್ರೆ 5ಕ್ಕೆ 5 ಮಾರ್ಕ್ಸು ನಿಮ್ಮ ಪಾಕೆಟಲ್ಲಿ ಇರುತ್ತೆ. ಇದು 100% ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್. ಸರಿಯಾಗಿ ಬರೀರಿ. ನೆಕ್ಸ್ಟ್ ನಿಮಗೆ ಔಟ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್, ಇದು ಸಹ ಸಿಂಪಲ್ ಆಗಿ ಇದೆ. ಈಗ ಔಟ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್, ಮೆಂಬರ್ ಫಂಕ್ಷನ್ ಡಿಕ್ಲೇರ್ಡ್ ವಿತಿನ್ ಎ ಕ್ಲಾಸ್. ಅಂದರೆ ಕ್ಲಾಸ್ ಒಳಗಡೆ ಒಂದು ಮೆಂಬರ್ ಫಂಕ್ಷನ್ಸ್ ಇದೆ. ಗೆಟ್ ಡೇಟಾ, ಫೈಂಡ್ ಫ್ರೀಕ್ವೆನ್ಸಿ, ಡಿಸ್ಪ್ಲೇ, ಇವೆಲ್ಲ ಮೆಂಬರ್ ಫಂಕ್ಷನ್ಸ್. ಮಸ್ಟ್ ಬಿ ಡಿಫೈನ್ಡ್ ಸಪರೇಟ್ಲಿ ಔಟ್ಸೈಡ್ ದಿ ಕ್ಲಾಸ್. ಅದನ್ನು ಹೊರಗಡೆ ನಾವು ಡಿಕ್ಲೇರ್ ಮಾಡಲೇಬೇಕು, ಯೂಸ್ ಮಾಡಲೇಬೇಕು. ಇನ್ಸೈಡ್ ದಿ ಕ್ಲಾಸಲ್ಲಿ ಅಲ್ಲೇ ಮಾಡ್ತೀವಿ. ನೋಡಿ, ವಾಯ್ಡ್ ಗೆಟ್ ಡೇಟಾ ಇಲ್ಲೇ ಮಾಡ್ಕೊಂಡಿದ್ದೀವಿ. ಇದಕ್ಕೇನು ಮಾಡಿದ್ದೀವಿ? ಔಟ್ಸೈಡ್ ದಿ ಕ್ಲಾಸ್. ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್, ನೋಡಿ ಇದು 4 ಚುಕ್ಕೆ ಕಾಣುತ್ತಲ್ವಾ? ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಈಸ್ ಯೂಸ್ ಟು ಡಿಫೈನ್ ದಿ ಮೆಂಬರ್ ಫಂಕ್ಷನ್. ಇದು ಸಹ 5 ಮಾರ್ಕ್ಸಿಗೆ. ಇಲ್ಲಿ ಎಕ್ಸಾಂಪಲ್ ತುಂಬಾ ಸಿಂಪಲ್ ಆಗಿದೆ, ತುಂಬ ಕಾಂಪ್ಲಿಕೇಟೆಡ್ ಆಗಿ ಬರೆಯೋಕ್ಕೆ ಹೋಗಬೇಡಿ. ಅಥವಾ ಎನಿ ಪ್ರೋಗ್ರಾಮ್ಸ್ ನಿಮಗೆ ಯಾವುದು ಪರ್ಫೆಕ್ಟ್ ಇದೆಯೋ, ಫೈಂಡ್ ಫ್ರೀಕ್ವೆನ್ಸಿ, ಇನ್ಸರ್ಷನ್ನು, ಡಿಲೀಷನ್ ಇದಾವಲ್ಲ, ಅದು ಸಹ ಬರೆದ್ರೂ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಎಲ್ಲದೂ ಸೇರ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಈ ಪ್ರೋಗ್ರಾಮನ್ನು ಕರೆಕ್ಟಾಗಿ ಕಲಿತ್ರೆ ನಿಯರ್ಲಿ ಒಂದು 10 ಮಾರ್ಕ್ಸಿಂದು ನಿಮಗೆ ಯೂಸ್ ಆಗುತ್ತೆ. 10 ಮಾರ್ಕ್ಸ್ ಇನ್ಸೈಡ್ ದಿ ಕ್ಲಾಸ್ಗೆ ಕೊಟ್ಟಿದ್ದೀನಿ.
ಔಟ್ಸೈಡ್ ದಿ ಕ್ಲಾಸ್ಗೂ ಕೊಟ್ಟಿದ್ದೀನಿ. ಆಮೇಲೆ ಆಬ್ಜೆಕ್ಟ್ ಆಫ್ ಆಬ್ಜೆಕ್ಟು, ಅರೇ ವಿತಿನ್ ಎ ಕ್ಲಾಸು, 5, 5, 10, 12 ಮಾರ್ಕ್ಸಿಂದು ಇಷ್ಟು ಪ್ರೋಗ್ರಾಮನ್ನು ಕರೆಕ್ಟಾಗಿ ಕಲೀರಿ. ಸೊ ಇದು ಕ್ಲಾಸ್ ರೆಕ್ಟ್ ಪ್ರೈವೇಟ್ ಇಂಟ್ ಎಲ್ ಬಿ ಎಮ್ ಆಫ್ 100, ಇದು ಮುಂದೆ ಹೇಳ್ತೀನಿ. ಪಬ್ಲಿಕ್ ವಾಯ್ಡ್ ಗೆಟ್ ಡೇಟಾ, ಇದನ್ನು ಹೀಗೆ ಬರೀರಿ. ಇದು ಇನ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್. ವಾಯ್ಡ್ ಡಿಸ್ಪ್ಲೇ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಸೆಮಿಕೋಲನ್. ಸಿಂಟ್ಯಾಕ್ಸ್ ನೋಡಿ ಹೇಗಿರುತ್ತೆ, ಇದ್ರ ಪ್ರಕಾರ ಇರುತ್ತೆ. ಸಿಂಟ್ಯಾಕ್ಸ್ ರಿಟರ್ನ್ ಟೈಪ್ ಕ್ಲಾಸ್ ನೇಮ್ ಅಂದರೆ ವಾಯ್ಡ್. ಸೊ ಕ್ಲಾಸ್ ನೇಮ್ ಈಸ್ ರೆಕ್ಟ್, ಮೆಂಬರ್ ಫಂಕ್ಷನ್ ಡಿಸ್ಪ್ಲೇ, ಸೊ ಫಂಕ್ಷನ್ ಬಾಡಿ. ಸೊ ಇದಾದಮೇಲೆ ಇದು ಬರೀಬೇಕು ನೀವು. ಇದು ಸಿಂಟ್ಯಾಕ್ಸ್, ಇದು ಸಪ್ರೇಟ್. ಸೊ ದಿಸ್ ಒನ್ ಈಸ್ ಕಂಪ್ಲೀಟ್ಲಿ ಸಪ್ರೇಟ್ ಆಗಿದೆ. ಇದನ್ನು ಸಿಂಟ್ಯಾಕ್ಸನ್ನು ಇದಕ್ಕೆ ಜೊತೆಗೆ ಸೇರಿಸ್ಕೋಬೇಡಿ. ಸಿಂಟ್ಯಾಕ್ಸ್ ಈಸ್ ಸಪ್ರೇಟ್. ಸೊ ಇಲ್ಲಾದ ಮೇಲೆ ಇಲ್ಲಿ ಬರ್ತೀವಿ. ವಾಯ್ಡ್ ರೆಕ್ಟ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಈಸ್ ಯೂಸ್ ಟು ಡಿಕ್ಲೇರ್ ದಿ ಫಂಕ್ಷನ್ ಔಟ್ಸೈಡ್ ದಿ ಕ್ಲಾಸ್. ಡಿಸ್ಪ್ಲೇ ಮೆಂಬರ್ ಫಂಕ್ಷನ್. ಸಿ ಔಟ್ ಎಲ್, ಸಿ ಔಟ್ ಬಿ ಡಿಸ್ಪ್ಲೇ ಮಾಡ್ತಾ ಇದೆ. ವಾಯ್ಡ್ ಮೇನ್. ಸೊ ರೆಕ್ಟ್ಯಾಂಗಲ್ R1 R2 ಆರ್ ದಿ ಆಬ್ಜೆಕ್ಟ್. ಆರ್ ಆಫ್ 100 100 ಆಬ್ಜೆಕ್ಟನ್ನು ಮಾಡ್ಬೋದು. ರೆಕ್ಟ್ ಡಾಟ್ ಗೆಟ್ ಡೇಟಾ, ರೆಕ್ಟ್ ಡಾಟ್ ಡಿಸ್ಪ್ಲೇ. ಇದು 5 ಮಾರ್ಕ್ಸಿಗೆ ಗ್ಯಾರಂಟಿ ಕ್ವಶನ್ನು. ಔಟ್ಸೈಡ್ ದಿ ಕ್ಲಾಸ್ ಡೆಫಿನೇಷನ್. ಇವತ್ತು ಇನ್ನೊಂದು 2 ಟಾಪಿಕ್ ಹೇಳಿಬಿಟ್ರೆ ಈ ಚಾಪ್ಟರ್ ಮುಗಿಯುತ್ತೆ. ಈ ಚಾಪ್ಟ್ರಿಂದ ನಿಮಗೆ 6 ಮಾರ್ಕ್ಸು, 5 ಮಾರ್ಕ್ಸು ಒಂದು ಇರುತ್ತೆ, 1 ಮಾರ್ಕ್ಸಿಂದ 1, 5 ಮಾರ್ಕ್ಸಿಂದು ಇರುತ್ತೆ. ಈಗ ಡಿಫೈನಿಂಗ್ ಆಬ್ಜೆಕ್ಟ್ಸ್ ಆಫ್ ಎ ಕ್ಲಾಸ್. ಆಬ್ಜೆಕ್ಟನ್ನು ಹೇಗೆ ಡಿಫೈನ್ ಮಾಡೋದು? ಆಬ್ಜೆಕ್ಟ್ ಅಂದರೆ ಹೇಳಿದ್ನಲ್ಲ, ರೆಕ್ಟ್ R1 R2 ಆರ್ ದಿ ಆಬ್ಜೆಕ್ಟ್, ಆರ್ ಆಫ್ 100 ಆರ್ ದಿ ಆಬ್ಜೆಕ್ಟ್. ಡಿಫೈನಿಂಗ್ ಆಬ್ಜೆಕ್ಟ್ ಆಫ್ ಎ ಕ್ಲಾಸ್. ಒನ್ಸ್ ಕ್ಲಾಸ್ ಈಸ್ ಡಿಫೈನ್ಡ್, ನೋಡಿ ಕ್ಲಾಸ್ ಅಂತ ಒಂದ್ಸಲಿ ಮಾಡ್ಕೊಂಡ್ಬಿಟ್ರೆ ಆಸ್ ಮನಿ ಆಸ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್. ಎಷ್ಟು ಬೇಕಾದ್ರೂ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ಬೋದು. R1 R2 R3 R4 ಎಷ್ಟು ಬೇಕಾದ್ರೂ ಆಬ್ಜೆಕ್ಟ್. ಒಂದು ಫ್ರೂಟ್ ಅಂದ ಕೂಡಲೇ ಎಷ್ಟು ಫ್ರೂಟ್ ಬೇಕಾದ್ರೂ ನೀವು ಕಲ್ಪನೆ ಮಾಡ್ಕೋಬೋದು. ಇಲ್ಲಿ ಸಿಂಟ್ಯಾಕ್ಸ್ ನೋಡಿ, ಸಿಂಟ್ಯಾಕ್ಸ್ ಕ್ಲಾಸ್ ನೇಮ್. ಕ್ಲಾಸ್ ನೇಮ್ ಅಂದ ಕೂಡಲೇ ರೆಕ್ಟ್, ಆಬ್ಜೆಕ್ಟ್ 1 ಆಬ್ಜೆಕ್ಟ್ 2 ಸೆಮಿಕೋಲನ್. ಸೊ ಆಬ್ಜೆಕ್ಟ್ 1 ಆಬ್ಜೆಕ್ಟ್ 2 ಸೆಮಿಕೋಲನ್. ಎಷ್ಟು ಬೇಕಾದರೂ ನೀವು ಹಾಕ್ಬೋದು. ಇದು ಡಿಫೈನಿಂಗ್ ಆಬ್ಜೆಕ್ಟ್ಸ್ ಆಫ್ ಎ ಕ್ಲಾಸ್. ಇದು ಸಹ ವಿತ್ ಎಕ್ಸಾಂಪಲ್ ಕೇಳಿದರೆ 5 ಮಾರ್ಕ್ಸಿಗೆ ಬರುತ್ತೆ. ಈಗ ಇನ್ನೊಂದು ಇದು 2 ಮಾರ್ಕ್ಸಿಗೆ ಅಡ್ಜಸ್ಟ್ ಮಾಡಿ 5 ಮಾರ್ಕ್ಸಿಗೂ ಮಾಡ್ಬೋದು. ಫಸ್ಟ್ ಒನ್ ಈಸ್ ಅರೇ ಆಸ್ ಮೆಂಬರ್ ಆಫ್ ಕ್ಲಾಸ್. ಅರೇ ಆಸ್ ಮೆಂಬರ್ ಆಫ್ ದಿ ಕ್ಲಾಸ್ ಅಂದರೆ ಕ್ಲಾಸಿನ ಮೆಂಬರ್ಸ್ ಗೊತ್ತು ನಿಮಗೆ ಯಾವುದೆಲ್ಲ ಇದೆ ಅಂಥೇಳಿ. ಕ್ಲಾಸಿನ ಮೆಂಬರ್ಸ್ ಅಂದರೆ ಫಂಕ್ಷನ್ಸು, ಡೇಟಾ, ಇವೆಲ್ಲ ಮೆಂಬರ್ಸ್ ಆಫ್ ದಿ ಕ್ಲಾಸ್. ಇಲ್ಲಿ ಅರೇ ಆಸ್ ಮೆಂಬರ್ ಆಫ್ ದಿ ಕ್ಲಾಸ್ ನೋಡಿ. ಈ ಎಕ್ಸಾಂಪಲ್, ಈ ಕಂಪ್ಲೀಟ್ ಎಕ್ಸಾಂಪಲ್ ಇದೆಯಲ್ಲ, ನೀವು ಕರೆಕ್ಟಾಗಿ ಕಲ್ತ್ರೆ ನಿಮ್ಮದು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸಿಗೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. 6 ಮಾರ್ಕ್ಸು ಇದಿಷ್ಟು ಎಕ್ಸಾಂಪಲ್ ಕಲ್ತ್ರೆ 6 ಮಾರ್ಕ್ಸಿಗೆ 6 ಮಾರ್ಕ್ಸು ಬರುತ್ತೆ. ಥಿಯರಿ ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ನೋಡಿ, ಅರೇ ಆಸ್ ಮೆಂಬರ್ ಆಫ್ ದಿ ಕ್ಲಾಸ್. ಇಲ್ಲಿ ಎಮ್ ಆಫ್ 100 ತೊಗೊಂಡಿದ್ದೀನಿಲ್ಲ, ಅರೇ ವಿತಿನ್ ಎ ಕ್ಲಾಸ್. ಇದ್ರ ಮೆಂಬರ್ LB ಎಮ್ ಆಫ್ 100 ಇವೆಲ್ಲ ಮೆಂಬರ್ಸ್. ಅಂದರೆ ಒಂದು ಮೆಂಬರ್ ಏನಾಗಿರ್ಬೋದು, ಅರೇ ಆಗಿರ್ಬೋದು. ಎಮ್ ಆಫ್ 100 ಅರೇ ಆಸ್ ಎ ಮೆಂಬರ್ ಆಫ್ ಎ ಕ್ಲಾಸ್. ಇಟ್ ಈಸ್ ಪಾಸಿಬಲ್ ಟು ಯೂಸ್ ಅರೇ ಆಸ್ ಮೆಂಬರ್ ಆಫ್ ಕ್ಲಾಸ್. ಇಷ್ಟು ಬರೆದ್ರು, ಈ ಎಕ್ಸಾಂಪಲ್ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಅರೇ ಆಫ್ ಆಬ್ಜೆಕ್ಟ್ಸ್. ಅರೇ ಆಫ್ ಆಬ್ಜೆಕ್ಟ್ಸ್. ಈಗ ಇದುವರೆಗೂ ಆಬ್ಜೆಕ್ಟನ್ನು R1 R2 ಅಂತ ಮಾಡ್ತಿದ್ರಿ, ಅಥವಾ ಫೈಂಡ್ ಫ್ರೀಕ್ವೆನ್ಸಿ F1 ಅಂತ ಮಾಡ್ತಿದ್ರಿ, ಇನ್ಸರ್ಟಿಗೆ I ಅಂತ ಮಾಡ್ತಿದ್ರಿ, ಡಿಲೀಟಿಗೆ D ಅಂತ ಮಾಡ್ತಿದ್ರಿ. ಒಂದೇ ಆಬ್ಜೆಕ್ಟ್. ಇಲ್ಲಿ R1 R2. ಇಲ್ಲಿ ಆರ್ ಆಫ್ 100 ಅಂದರೆ ಅರೇ ಆಫ್ ಆಬ್ಜೆಕ್ಟ್ಸ್. ಇವೆಲ್ಲ ಆಬ್ಜೆಕ್ಟು. ಇದು ಅರೇ ಆಫ್ ಆಬ್ಜೆಕ್ಟ್, 100 ಆಬ್ಜೆಕ್ಟ್. ಅರೇ ಹ್ಯಾವಿಂಗ್ ಕ್ಲಾಸ್ ಎಲಿಮೆಂಟ್ ಈಸ್ ನೋನ್ ಆಸ್ ಅರೇ ಆಫ್ ಆಬ್ಜೆಕ್ಟ್. ಅರೇ ಹ್ಯಾವಿಂಗ್ ಕ್ಲಾಸ್ ಎಲಿಮೆಂಟ್. ಕ್ಲಾಸ್ ಎಲಿಮೆಂಟ್ಗಳಿದಾವಲ್ಲ, ಅದಕ್ಕೆ ನಾವು ಅರೇ ಆಫ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ನಿಮಗೆ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ 3 ಕ್ಲಾಸಲ್ಲಿ ಮುಗಿಸಿದ್ದೀನಿ. ಅದು 6 ಮಾರ್ಕ್ಸಿಗೆ. ಒಟ್ಟು ತಗೊಂಡ್ರೆ ಒಂದು 15ರಿಂದ 20 ನಿಮಿಷದಲ್ಲಿ ನೀವು 6 ಮಾರ್ಕ್ಸು. ನಿಮ್ಮದು ಯಾವಾಗ ಬೇಕಾದರೂ ವಿಡಿಯೋ ನೋಡ್ಕೋಬೋದು. ಇಟ್ ಈಸ್ ಫ್ರೀ ಟು ವ್ಯೂ. ಹಾಗೆಯೇ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ. ಸೊ ಟೆಕ್ಸ್ಟ್ ಬುಕ್ಕನ್ನು ಪರ್ಚೇಸ್ ಮಾಡಿ. ಹಾಗೆಯೇ ವಿಶ್ ಯು ಆಲ್ ದಿ ಬೆಸ್ಟ್.